ಇವಳೆ ನಮ್ಮ ಇಂದಿನ ಕಥೆಯ ಖಳನಾಯಕಿ ಒಂಟೆ ಹುಳು. ನಮ್ಮ ಕಡೆ ಇವಳನ್ನ ಪ್ರೀತಿಯಿಂದ ಸಿಂಹದ ಕುದುರೆ ಅಂತ ಕರಿತೀವಿ. ಇವಳನ್ನ ಯಾಕೆ ಖಳನಾಯಕಿ ಅಂತ ಸಂಬೋಧಿಸ್ತಾ ಇದ್ದೀನಿ ಅಂತ ಅನುಮಾನನ ಬನ್ನಿ ಹೇಳ್ತೀನಿ. ಇವಳದು ಒಂಥರ ವಿಚಿತ್ರವಾದ ಪ್ರೇಮ ಪ್ರಣಯ ಕಥೆ ಇದೆ. ಈಕೆ ಪ್ರಣಯದ ನಂತರ ತನ್ನ ಸಂಗಾತಿಯ ತಲೆಯನ್ನೇ ಕತ್ತರಿಸಿ ತಿಂದಾಕ್ಬಿಡ್ತಾಳೆ. ರೀಸನ್ ಏನಪ್ಪಾ ಅಂತ ಕೇಳಿದ್ರೆ, ತಾನು 100ಕ್ಕಿಂತ ಜಾಸ್ತಿ ಮೊಟ್ಟೆಗಳನ್ನ ಇಡಬೇಕು, ಅದಕ್ಕೆ ನನಗೆ ಹೈ ಪ್ರೋಟೀನ್ ಬೇಕು ಅಂತ ಹೇಳ್ತಾಳೆ. ನಂತರ ಜಲ್ಲಿ ಅಂತಹ ಒಂದು ವಸ್ತುವಿನಿಂದ ಮೊಟ್ಟೆಯ ಚೀಲವನ್ನು ತಯಾರಿಸ್ತಾಳೆ. ಅದರೊಳಗೆ ಒಂದು 50ರಿಂದ 100-200 ಮೊಟ್ಟೆಗಳನ್ನು ಇಡ್ತಾಳೆ. ಈ ಮೊಟ್ಟೆ ಚೀಲದ ವಿಶೇಷತೆ ಏನು ಅಂದರೆ, ಅದು ಒಣಗಿದ ನಂತರ ಪದರುಗಳಾದಂತಹ ಒಂದು ಕುಷನ್ ಥರ ತಯಾರಾಗುತ್ತೆ. ಹಾಗೂ ಇದು ಒಳಗಡೆ ಇರುವ ಟೆಂಪರೇಚರನ್ನು ಮೇಂಟೈನ್ ಮಾಡುತ್ತೆ. ಜೊತೆಗೆ ಮುಂಬರಲಿರುವ ಇದರ ಮಕ್ಕಳನ್ನು ಹಾಗೂ ಮೊಟ್ಟೆಗಳನ್ನು ಕ್ರಿಮಿ ಕೀಟಗಳು ಹಾಗೂ ಇತರ ಪಕ್ಷಿಗಳಿಂದ ಕಾಪಾಡುತ್ತೆ. ಎಷ್ಟು ವಿಚಿತ್ರ ಈ ಕೀಟ ಜಗತ್ತು ಅಲ್ವಾ. ಇಲ್ಲಿ ಪಾಪ ಅನಿಸೋದು ಆ ಅಪ್ಪ ಒಂಟೆ ಹುಳದ ಮೇಲೆ ಅಲ್ವಾ.